ವಾರ್ತೆಗಳಿಗೆ ಸ್ವಾಗತ. ನಾನು ಮೇಘ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಅಸಮಾಧಾನದ ಹೊಗೆ. ಸರ್ಕಾರದ ಕಾರ್ಯವೈಖರಿಗೆ ಶಾಸಕರಿಂದಲೇ ಅಸಮಾಧಾನ. ಹೈಕಮಾಂಡ್ ಜೊತೆ ಮಾತನಾಡುತ್ತೇನೆ ಎಂದ ಡಿಸಿಎಂ ಡಿಕೆಶಿ. ಕೆಲ ಜಿಲ್ಲೆಗಳಲ್ಲಿ ಮಾತ್ರ ವರುಣನ ಆರ್ಭಟ. ರಾಜ್ಯದ 14 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ. ಮತ್ತೆ ಕರಾವಳಿ ಜಿಲ್ಲೆಗಳಿಗೆ ಮಳೆ ಅಲರ್ಟ್. ಭದ್ರಾ ಜಲಾಶಯಕ್ಕೆ ಒಂದೇ ದಿನ 3 ಅಡಿ ನೀರು. ಲಿಂಗನಮಕ್ಕಿ ಜಲಾಶಯಕ್ಕೆ 55,000 ಕ್ಯೂಸೆಕ್ ಒಳಹರಿವು. ಹೆಚ್ಚಾಯಿತು ತುಂಗೆಯ ಆರ್ಭಟ. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಅಸಮಾಧಾನದ ಹೊಗೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಹೊಗೆ ಭುಗಿಲೆದ್ದಿದೆ. ಪಕ್ಷದ ಕೆಲವು ಶಾಸಕರು ತಮ್ಮದೇ ಸರ್ಕಾರದ ಕಾರ್ಯವೈಖರಿಯ ವಿರುದ್ಧ ಬಹಿರಂಗವಾಗಿ ಮಾತನಾಡುತ್ತಿದ್ದು, ಸಿಎಂ ಸಿದ್ದರಾಮಯ್ಯ ಆಡಳಿತದ ಮೇಲೆ ಹಿಡಿತ ಕಳೆದುಕೊಳ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರ್ತಿವೆ. ನನಗೆ ಗೊತ್ತಿಲ್ಲ, ನನಗೆ ಅದರ ಬಗ್ಗೆ ತಿಳಿದಿಲ್ಲ, ನಾನು ಅದರ ಬಗ್ಗೆ ಕೇಳಿಲ್ಲ. ಏನೇ ಇರಲಿ, ನನ್ನ ಪಕ್ಷದ ಹೈಕಮಾಂಡ್ ನಾಯಕರು ಬರ್ತಾರೆ, ನಾನು ಅವರೆಲ್ಲರ ಒಟ್ಟಿಗೆ ಮಾತನಾಡ್ತೇನೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಮಾತು ಹೇಳಿದ್ದಾರೆ. ವಸತಿ ಇಲಾಖೆಯಲ್ಲಿ ಸಾರ್ವಜನಿಕ ವಸತಿ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಕಾಂಗ್ರೆಸ್ನ ಆಳಂದ ಶಾಸಕ ಬಿಆರ್ ಪಾಟೀಲ್ ಆರೋಪಿಸಿದರು. ಕಾಗವಾಡ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುವ ಶಾಸಕ ರಾಜು ಕಾಗೆ ಅಭಿವೃದ್ಧಿ ಕಾರ್ಯಗಳಲ್ಲಿನ ವಿಳಂಬ ಮತ್ತು ಅನುದಾನ ಬಿಡುಗಡೆಯನ್ನ ಉಲ್ಲೇಖಿಸಿ ರಾಜೀನಾಮೆ ನೀಡುವ ಸುಳಿವು ನೀಡಿದರು. ಶಾಸಕರ ಬಹಿರಂಗ ಹೇಳಿಕೆಗಳು ಆಡಳಿತಾರೂಢ ಕಾಂಗ್ರೆಸ್ ಅನ್ನು ಮುಜುಗರಕ್ಕೀಡು ಮಾಡಿತ್ತು. ದೆಹಲಿ ಭೇಟಿಯ ಸಮಯದಲ್ಲಿ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿ ಚರ್ಚಿಸಿದರು. ಸಮಸ್ಯೆಗಳನ್ನು ಪರಿಹರಿಸಲು ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ಮತ್ತು ಸರ್ಕಾರದ ವಿರುದ್ಧ ಯಾರೂ ಸಾರ್ವಜನಿಕವಾಗಿ ಹೇಳಿಕೆಗಳನ್ನು ನೀಡದಂತೆ ನೋಡಿಕೊಳ್ಳುವಂತೆ ಹೈಕಮಾಂಡ್ ಮುಖ್ಯಮಂತ್ರಿಗೆ ಸೂಚಿಸಿತ್ತು.
ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಕಾಂಗ್ರೆಸ್ನಲ್ಲಿ ಶಾಸಕರು ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡ್ತಿದ್ದಾರೆ. ಅಭಿವೃದ್ಧಿಗೆ ಹಣ ಸಿಗದೇ ಇರೋದು ಶಾಸಕರನ್ನು ಕಂಗೆಡಿಸಿದ್ಯಾ? ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ? ಬೇಗ ಕಾಂಗ್ರೆಸ್ ಪಕ್ಷದಲ್ಲಿ, ಅದರಲ್ಲೂ ಆಡಳಿತ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದ್ ರೀತಿಯ ತಳಮಳ ಕಾಣ್ತಾ ಇದೆ. ಯಾಕಂದ್ರೆ ಕೆಲವು ಶಾಸಕರು ಈಗ ಬಹಿರಂಗ ಮಾತಾಡ್ತಾ ಇದ್ದಾರೆ. ಆಳಂದ ಶಾಸಕ ಪಾಟೀಲ್ ಅವರು ಬಹುಶಃ ಬಹಳ ಮುಂಚೆನೆ ಈ ರೀತಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಅವರಿಗೆ ಇದ್ದಂತ ಮುಖ್ಯ ಅಸಮಾಧಾನ ಏನು ಅಂತಂದ್ರೆ, ಸಚಿವ ಸಂಪುಟದಲ್ಲಿ ಸ್ಥಾನದ ಆಕಾಂಕ್ಷಿಯಾಗಿದ್ರು ಅವರು, ಆದ್ರೆ ಅವರಿಗೆ ಸಚಿವರಾಗ್ಲಿಕ್ಕೆ ಅವಕಾಶ ಆಗ್ಲಿಲ್ಲ. ಹಾಗಾಗಿ ಕೊನೆಗೆ ಅವರನ್ನ ಸಮಾಧಾನ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಅವರನ್ನ ರಾಜಕೀಯ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ಕೊಂಡ್ರು. ಬಹುಶಃ ಅದಕ್ಕೆ ಅವ್ರು ಸಮಾಧಾನ ಪಟ್ಟಿಲ್ಲ ಅವರು. ಹಾಗಾಗಿ ಅವರು ಮಾತಾಡ್ತಿದ್ದಾರೆ. ಅವರು ಮುಖ್ಯವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಸಚಿವರು ನಮ್ಮ ಕೈಗೆಟಕ್ತಾ ಇಲ್ಲ, ಸಚಿವರ ಹತ್ರ ನಾವು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರ ಹತ್ರ ಬೇಡ್ಬೇಕಾಗಿದೆ ಅಂತೇಳಿ. ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂದ್ರೆ ಸಚಿವರನ್ನ ಬೇಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನ ಬೇರೆ ಬೇರೆ ಶಾಸಕರು ಸಹ ಈ ರೀತಿಯ ಮಾತನ್ನ ಹೇಳ್ತಾ ಇದ್ದಾರೆ. ರಾಜು ಕಾಗೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಶಾಸಕರು ಈ ಅಸಮಾಧಾನದ ನುಡಿಗಳನ್ನ ಆಡ್ತಾ ಇದ್ದಾರೆ. ಮತ್ತೆ ಕೆಲವರು ಕ್ಲಾರಿಫಿಕೇಶನ್ ಕೊಡ್ತಾರೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತೇಳಿ. ಗೃಹ ಸಚಿವರಾದಂತ ಪರಮೇಶ್ವರ್ ಹೇಳಿದಂತ ಮಾತು ಸಹ ಹೀಗೆ ಆಯ್ತು. ಅವರು ಸಹ ಅನುದಾನ ಲಭ್ಯತೆ ಕಡಿಮೆ ಇದೆ ಅನ್ನೋ ಅರ್ಥದ ಮಾತನ್ನ ಹೇಳಿದ್ರು. ಕೊನೆಗೆ ಇಲ್ಲ, ನಾನು ಆ ರೀತಿ ಹೇಳಿಲ್ಲ, ಆ ಅರ್ಥದಲ್ಲಿ ಹೇಳಿಲ್ಲ ನಾನು ಅಂತೇಳಿ ಸಮಜಾಯಿಷಿಯನ್ನ ಕೊಟ್ರು. ಆದ್ರೆ ಕೆಲವು ಶಾಸಕರು ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಅಂತೇಳಿ ಒಂದ್ ದಿನ ಬಿಟ್ಟು ಸಮಜಾಯಿಷಿಯನ್ನ ಕೊಟ್ಟಿರ್ಬೋದು. ಆದ್ರೆ ಬಹಳ ಜನ ಕಾಂಗ್ರೆಸ್ ಶಾಸಕರಿಗೆ ಒಂದ್ ರೀತಿಯಾದಂತ ಅಸಮಾಧಾನ ಇದೆ. ಯಾಕೆ ಅಂದ್ರೆ, ಇದು ಮೊದಲನೇದಾಗಿ ಒಂದು ಅವರ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು, ಮತ್ತೆ ಏನು ವಿರೋಧ ಪಕ್ಷದ ಭಾವನೆ ಇದೆ ಅಂದ್ರೆ ಎಲ್ಲಾ ಅಭಿವೃದ್ಧಿ ಹಣ ಗ್ಯಾರಂಟಿಗೆ ಹೋಗ್ತಾ ಇದೆ ಅಂತಕ್ಕಂಥ ಭಾವನೆ ಏನಿದೆ, ಅದು ಸಹ ಕಾಂಗ್ರೆಸ್ ಶಾಸಕರಲ್ಲಿ ಮನೆ ಮಾಡಿದೆ ಅಂತ. ಒಂದು 50,000 ಕೋಟಿ ಏನಿದೆ, ಒಂದು 56,000 ಕೋಟಿ ಇದು ಗ್ಯಾರಂಟಿಗೆ ಹೋಗುತ್ತೆ ಅಂತ ಅಂದ್ರೆ ಇಡೀ ಬಜೆಟ್ ಗ್ಯಾರಂಟಿಗೆ ಹೋಗುತ್ತೆ ಅನ್ನಲ್ಲ. ಆದ್ರೆ ಈ ಬೇರೆ ಸರಿ ಹೊಂದಿಸುವ ಪ್ರಯತ್ನವಾಗಿ ರಾಜ್ಯ ಸರ್ಕಾರ ಬೇರೆ ಇಲಾಖೆಗಳಿಗೆ ನೀಡಿದಂತ ಅನುದಾನವನ್ನ ವಾಪಸ್ ತೆಗೆದುಕೊಂಡು ಬೇರೆ ಬೇರೆ ಪರ್ಯಾಯ ಯೋಜನೆಗಳಿಗೆ ಮತ್ತು ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದ್ದು ಹೌದು. ಹಾಗಾಗಿ ಈ ವರ್ಷದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಹೆಚ್ಚಿನ ಅನುದಾನ ಸಿಕ್ಕಿಲ್ಲ, ಮತ್ತೆ ಬೇರೆ ಕ್ಷೇತ್ರಗಳಿಗೂ ಸಹ ಅನುದಾನ ಸಿಕ್ಕಿಲ್ಲ. ಏನು ಬಜೆಟ್ ನಲ್ಲಿ ಘೋಷಣೆ ಆದಂತ ಕಾರ್ಯಕ್ರಮ ಇದೆ, ರೂಟೀನ್ ಆಗಿ ನಡೀತಕ್ಕಂಥ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮಗಳು ನಡೀತಾ ಇದೆ ಹೊರತು ವಿಶೇಷವಾದ ಕಾರ್ಯಕ್ರಮಗಳು. ಮತ್ತೆ ಎಲ್ಲಾ ಶಾಸಕರ ಅಪೇಕ್ಷೆ ಏನು, ನಮ್ಮ ಕ್ಷೇತ್ರದಲ್ಲಿ ಅನುದಾನ ಬರಬೇಕು, ನಮ್ಮ ಕ್ಷೇತ್ರದಲ್ಲಿ ಕಾಮಗಾರಿ ನಡೀಬೇಕು, ಅಲ್ಲಿ ಕೆಲಸ ನಡೀಬೇಕು, ಮತ್ತೆ ಅಲ್ಲಿ ಕೆಲಸ ನಡೀತಾ ಇರೋದು ಆ ಕ್ಷೇತ್ರದ ಜನರಿಗೆ ಗೊತ್ತಾಗಬೇಕು, ಜನರಿಗೆ ಕಣ್ಣಿಗೆ ಕಾಣಿಸ್ಬೇಕು ಅಂತಕ್ಕಂಥ ಒಂದು ಆಶಯ ಇದ್ದೇ ಇರುತ್ತೆ. ಹಾಗಾಗಿ ಅದಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತ ಏನೊಂದು ಪ್ರಬಲವಾದಂತ ಒಂದು ಅಭಿಪ್ರಾಯ ಇದೆ, ಅದು ಕೆಲವು ಶಾಸಕರಿದೆ. ಹಾಗಂತೇಳಿ ಯಾರಿಗೂ ಅನುದಾನನೇ ಸಿಗ್ತಾ ಇಲ್ವಾ ಅಂತಂದ್ರೆ ಅದನ್ನ ಅಷ್ಟು ಸರಾಸಗಟಾಗಿ ತಳ್ಳಿ ಹಾಕ್ಲಿಕ್ಕೆ ಆಗೋದಿಲ್ಲ. ಕೆಲವು ಶಾಸಕರು ಹೇಳ್ತಾರೆ, ನೀವು ಹೋಗಿ ಅಲ್ಲಿ ಕೇಳ್ಬೇಕು, ಮನವಿ ಕೊಡ್ಬೇಕು, ಅವಾಗ ಕೊಡ್ತಾರೆ. ನೀವು ಹೋಗಿ ಯಾವ್ದೋ ಸಚಿವರ PA ಕೊಟ್ಟು ಬಂದ್ರೆ, ಅದು ಡಿಪಾರ್ಟ್ಮೆಂಟ್ ಪ್ರಧಾನ ಕಾರ್ಯದರ್ಶಿ ಕೊಟ್ಟು ಬಂದ್ರೆ ಅನುದಾನ ಸಿಗುತ್ತಾ, ನೇರವಾಗಿ ಸಚಿವರ ಬಳಿ ಹೋಗ್ಬೇಕು, ಅಲ್ಲಿ ಹೋಗಿ ಮಾತಾಡ್ಬೇಕು, ಸಿಗುತ್ತೆ ಅಂತ ಹೇಳಿ. ಅಂದ್ರೆ ಕೆಲವು ಶಾಸಕರಿಗೆ ಸಿಗ್ತಾ ಇದೆ, ಕೆಲವು ಶಾಸಕರಿಗೆ ಸಿಗ್ತಾ ಇಲ್ಲ ಅನ್ನೋದು ಒಂದು ಪಾಯಿಂಟ್. ಇನ್ನೊಂದು ಬಹಳ ಮುಖ್ಯವಾದಂತ ಅಂಶ ಇದೆ, ಏನು ಅಧಿಕಾರ ಹಂಚಿಕೆ ಅಂತಕ್ಕಂತ ಒಂದು ಮಾತಿದೆ. ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಆ ಚರ್ಚೆ ಏನ್ ಆರಂಭವಾಗಿತ್ತು, ಈಗ ಆ 2.5 ವರ್ಷ ಮುಗಿಯುವಂತ ಸಂದರ್ಭ. ಬಹುಶಃ ಇನ್ನೊಂದು ಅಕ್ಟೋಬರ್ ನವೆಂಬರ್ಗೆ ಆ 2.5 ವರ್ಷ ಏನಿದೆ, ಅದು ವದಂತಿನೇ ಆಗಿರ್ಬೋದು, ಅದು ಒಡಂಬಡಿಕೆನೇ ಆಗಿರ್ಬೋದು, ಏನೇ ಆಗಿರ್ಬೋದು, ಬಟ್ ಆ ತರದೊಂದು ಚರ್ಚೆ ಕಾಂಗ್ರೆಸ್ ಸರ್ಕಾರ ಶುರುವಾದ ಸಂದರ್ಭದಲ್ಲೇ ಇತ್ತು. ಹಾಗೆ ಈಗ 2.5 ವರ್ಷ ಹತ್ರ ಬರ್ತಾ ಇರೋ ಸಂದರ್ಭದಲ್ಲಿ ಈ ರೀತಿಯಾದಂತ ಮಾತುಗಳು ಕೇಳಿ ಬರ್ತಾ ಇರೋದು. ಈಗ ನೋಡಿ, ಸರ್ಕಾರ ಬಂದು ಮೊದಲನೇ ವರ್ಷದಲ್ಲಿ ತುಂಬಾ ಸಂಕಷ್ಟ ಇರ್ಬೇಕಾಗಿತ್ತು. ಯಾಕಂದ್ರೆ ಸರ್ಕಾರ ಆಗ್ತಾನೆ ರಚನೆ ಆಗಿತ್ತು, ಹೊಸದಾಗಿ ಬಜೆಟ್ ಅನ್ನ ಏನು ತುಂಬಾ ಮಾಡಿಫೈ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಸರ್ಕಾರ ಚುನಾವಣೆಯಲ್ಲಿ ಘೋಷಣೆ ಮಾಡಿದಂತ ಯೋಜನೆಗಳಿದ್ವು, ಅವನ್ನ ಅನುಷ್ಠಾನ ಮಾಡ್ಬೇಕಾಗಿತ್ತು. ಆದ್ರೆ 2ನೇ ವರ್ಷ ಕಳೆದೋಯ್ತು, 3ನೇ ವರ್ಷ ಬಂದಿದೆ. ಈಗ ಮೊದಲನೇ ವರ್ಷದಲ್ಲಿ ಅಂತ ಮಾತುಗಳು ಬರಲಿಲ್ಲ, 2ನೇ ವರ್ಷದಲ್ಲೂ ಅಂತ ಮಾತುಗಳು ಕೇಳಿ ಬರಲಿಲ್ಲ. ಆದ್ರೆ ಈಗ 3ನೇ ವರ್ಷ ಕಾಲಿರ್ತಕ್ಕಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ಒಳಗೆ ಶಾಸಕರು ಮಾತಾಡ್ತಾ ಇದ್ದಾರೆ ಅಂತಕ್ಕಂಥ ಚರ್ಚೆ ಶುರುವಾಗಿದೆ. ಬಹುಶಃ ಅದನ್ನ ಈ ಕೋನದಲ್ಲೂ ಸಹ ಈ ಪ್ರಸ್ತಾಪ ಬರ್ತಾ ಇರಬಹುದು. ಯಾಕಂದ್ರೆ 2.5 ವರ್ಷದಲ್ಲಿ
ಅಧಿಕಾರ ಹಸ್ತಾಂತರ ಏನಾದ್ರೂ ಆಗುತ್ತಾ, ಅಧಿಕಾರ ಬದಲಾವಣೆ ಏನಾದ್ರೂ ಆಗುತ್ತಾ, ಹೊಸ ಮುಖ್ಯಮಂತ್ರಿಗಳು ಬರ್ತಾರ ಅಂತಕ್ಕಂಥದ್ದು ಒಂದು ಅಂಶ. ಆದ್ರೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಇಲ್ಲಿರೋದು, ಸಚಿವ ಸಂಪುಟದ ಪುನರ್ರಚನೆ ಆಗತ್ತೆ, ಸಚಿವರು ಬದಲಾಗ್ತಾರೆ ಅಂತಕ್ಕಂಥ ಮಾತು ಏನು ಕಳೆದ 3-4 ತಿಂಗಳಿಂದ ಬಲವಾಗಿ ಕೇಳಿ ಬರ್ತಾ ಇದೆ. ಸಚಿವರು ಬದಲಾಗ್ತಾರೆ ಅಂತಕ್ಕಂಥ ಮಾತು. ಹಾಗಾಗಿ ಸಚಿವರು ಬದಲಾಗ್ತಾರೆ ಅಂತ ಆದ್ರೆ ಇಂತಹ ಸಂದರ್ಭದಲ್ಲಿ ನಮ್ಮ ಎಕ್ಸಿಸ್ಟೆನ್ಸ್ ಅನ್ನ, ನಮ್ಮ ಅಸ್ತಿತ್ವವನ್ನು ತೋರ್ಸ್ಕೊಂಡ್ರೆ ವರಿಷ್ಠರು ನಮ್ ಕಡೆ ತಿರುಗ್ತಾರೆ ಅಥವಾ ರಾಜ್ಯದ ನಾಯಕರು ನಮ್ ಕಡೆ ತಿರುಗ್ತಾರೆ. ಅಂದ್ರೆ ಪರೋಕ್ಷವಾಗಿ ಇದು ನಮ್ಮ ಅಸಮಾಧಾನವನ್ನ ಮುಖ ಹುದ್ದೆಯನ್ನು ಕೊಡ್ತಾರೆ. ಅದು ಸಚಿವ ಸ್ಥಾನ ಆದ್ರೂ ಸಹ ಯಾಕೆ ಆಗಬಾರದು ಅಂತ ಬೇಳೂರು ಗೋಪಾಲ್ ಕೃಷ್ಣ ಅವರು ಆಡಿದಂತ ಮಾತುಗಳನ್ನು ಸಹ ಕೇಳ್ಬೋದು. ಅವರು ವಸತಿ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದೆ, ಹಂಗೇನಾದ್ರು ನಡೆದಿದ್ರೆ ಅದು ಕ್ರಮ ಆಗ್ಬೇಕು ಅಂತ ಹೇಳ್ತಾರೆ. ಜಮೀರ್ ಅಹಮದ್ ವಿರುದ್ಧನೇ ಕ್ರಮ ಆಗ್ಬೇಕಂತ ಕೇಳಿದ್ರೆ ಜಮೀರ್ ಅಹಮದ್ ಹೆಸರು ಹೇಳಿಲ್ಲ ಅವರು. ಹಂಗೇನಾದ್ರು ಆಗಿದ್ರೆ ಕ್ರಮ ಆಗ್ಬೇಕು ಅಂತ ಅನ್ನುವಂತ ಮಾತನ್ನ ಹೇಳಿದ್ರು. ಅಂದ್ರೆ ಬಹಳಷ್ಟು ಶಾಸಕರು ತಾವು ಹೈಕಮಾಂಡ್ ನಿಂದ ಗುರುತಿಸುವಂತ ಆಗ್ಬೇಕು ಅನ್ನುವಂತ ಪ್ರಯತ್ನವೂ ಸಹ ಇದ್ರ ಹಿಂದೆ ಇರಬಹುದೇನೋ ಅಂತ ಒಂದು ರಾಜಕೀಯ ಮೊಗಸಾಲೆಯಲ್ಲಿ ಈ ರೀತಿ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಅವರ ಅಸ್ತಿತ್ವ ಗೊತ್ತಾದ್ರೆ, ಅವ್ರಿಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಏನಾದ್ರೂ ಸಿಗ್ಬೋದಾ ಅಂತ. ಈಗ ಸುಮ್ಮನಿರೋ ಮಗುಗೆ ಯಾರು ಬಂದು ಹಾಲು ಕೊಡೋದಿಲ್ಲ, ಊಟವನ್ನು ಕೊಡೋದಿಲ್ಲ. ಮಗು ಏನಾದ್ರೂ ಹತ್ತಿದ್ರೆ, ಮಗು ಏನಾದ್ರೂ ಗಲಾಟೆ ಮಾಡಿದ್ರೆ, ಮಗು ಹಠ ಮಾಡಿದ್ರೆ ತಾಯಿ ಬಂದು ಸಮಾಧಾನ ಮಾಡುವಂತದ್ದು ಅಥವಾ ಆಹಾರ ಕೊಡುವಂತದ್ದು ತಾಯಿ ಮಾಡ್ತಾಳೆ ಕೆಲಸನ. ಹಾಗಾಗಿ ಸುಮ್ಮನಿದ್ರೆ ಏನು ಸಿಗಲ್ಲ ಅನ್ನೋದು ರಾಜಕೀಯದಲ್ಲಿ ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯವೇ. ಹಾಗಾಗಿ ಈಗ ಆ 2.5 ವರ್ಷದ ಅವಧಿ ಏನು ಹತ್ರ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ ಅಥವಾ ಸಚಿವ ಸಂಪುಟ ಬದಲಾವಣೆ ಅಂತೂ ಖಂಡಿತ ಆಗೇ ಆಗುತ್ತೆ ಅಂತಕ್ಕಂಥ ಭಾವನೆ ಎಲ್ಲ ಶಾಸಕರಲ್ಲಿದೆ. ಈಗೇನು ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಇದೆ, ಆ ನಾಮನಿರ್ದೇಶನ ನಂತರ ಹೈಕಮಾಂಡ್ ಈ ಸಚಿವ ಸಂಪುಟದ ಪುನರ್ರಚನೆಗೆ ಕೈ ಹಾಕುವುದಂತೂ ಖಚಿತ. ಮತ್ತೆ ರಾಜ್ಯ ಸರ್ಕಾರವೂ ಸಹ ಆ ನಿಟ್ಟಿನಲ್ಲಿ ಮಾಡುತ್ತೆ. ಬರೀ ಸಚಿವರು ಬದಲಾಗ್ತಾರೋ, ಸಚಿವರ ಮುಖ್ಯಸ್ಥರು ಬದಲಾಗ್ತಾರೋ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಹಠ ಮಾಡಬೇಕು, ಗಲಾಟೆ ಮಾಡಬೇಕು, ಅಳಬೇಕು, ಅವಾಗ ತಾಯಿಯ ಕಣ್ಣು ನಮ್ಮ ಮೇಲೆ ಬೀಳುತ್ತೆ ಅಂತ ಬಹಳ ಶಾಸಕರಿಗೆ ಅನ್ಸಿರ್ಬೋದು. ಇದು ಒಂದು ಕಾರಣ. ಹಾಗಾಗಿ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ತಳಮಳ ಏನಿದೆ, ಇದು ಈಗ ಬಹಿರಂಗವಾಗ್ತಿದೆ. ಮಾಧ್ಯಮಗಳ ಮುಂದೆನೂ ಮಾತಾಡ್ತಿದ್ದಾರೆ, ಮತ್ ನಾವು ಮಾತಾಡಿದ್ ಹೀಗಲ್ಲ ಅಂತ ಕ್ಲಾರಿಫಿಕೇಶನ್ ಕೊಡ್ತಿದ್ದಾರೆ. ಹೀಗೆ ಒಂದು 2-3 ಕಾರಣಗಳಿಂದ ಕಾಂಗ್ರೆಸ್ ಶಾಸಕರು ಮಾತನಾಡ್ತಾ ಇರಬಹುದು ಅಂತಕ್ಕಂಥ ಚರ್ಚೆ ಕರ್ನಾಟಕದ ರಾಜಕೀಯ ವಲಯದಲ್ಲಿ ತುಂಬಾ ಜೋರಾಗಿ ನಡೀತಾ ಇದೆ. ಮೇಘ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಕೇರಳದಲ್ಲಿ ಮುಂದಿನ ದಿನಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಚಂಡಮಾರುತವು ವಾಯುವ್ಯ ಬಂಗಾಳ ಕೊಲ್ಲಿ ಮತ್ತು ಉತ್ತರ ಆಂಧ್ರಪ್ರದೇಶ ಮತ್ತು ದಕ್ಷಿಣ ಒಡಿಶಾದ ಕರಾವಳಿಯಲ್ಲಿ ಕೇಂದ್ರೀಕೃತವಾಗಿದೆ. ಮುಂದಿನ 24 ವಾಯುಭಾರ ಕುಸಿತವು ತೀವ್ರಗೊಳ್ಳುವ ಸಾಧ್ಯತೆ ಇದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ತಿಳಿಸಿದೆ. ಪರಿಣಾಮ ಕೇರಳ ಸೇರಿದಂತೆ ಇತರೆ ಕಡೆ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ.
ಪ್ರತ್ಯೇಕ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ತಿಳಿಸಿದೆ. ಕೇರಳ ರಾಜ್ಯದ 12 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ವಯನಾಡು, ಇಡುಕ್ಕಿ, ಪಾಲಕ್ಕಾಡ್, ಮಲಪ್ಪುರಂ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಹಾಗೂ ಪತ್ತನತಿಟ್ಟಂ, ಅಲೆಪ್ಪಿ, ಕೊಟ್ಟಾಯಂ, ಎರ್ನಾಕುಲಂ, ತ್ರಿಶೂರ್, ಕೋಯಿಕೋಡ್, ಕಣ್ಣೂರು, ಕಾಸರಗೋಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕಳೆದ ವರ್ಷ ಸುರಿದ ಭಾರಿ ಮಳೆಗೆ ವಯನಾಡಿನ ಚೂರಲ್ಮಲದಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ 250ಕ್ಕೂ ಅಧಿಕ ಜನರು ಮೃತಪಟ್ಟಿದ್ದಾರೆ. ಇದೀಗ ಮತ್ತೆ ಭೂಕುಸಿತದ ಆತಂಕ ಮನೆ ಮಾಡಿದೆ. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದ್ರೆ ಮತ್ತು ಕೆಲ ಜಿಲ್ಲೆಗಳಲ್ಲಿ ವರುಣನ ಆರ್ಭಟವೇ ಇಲ್ಲದಂತಾಗಿದೆ. ಇದೀಗ ಮತ್ತೆ ಮಳೆಯ ಅಲರ್ಟ್ ನೀಡಲಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಉತ್ತರ ಕನ್ನಡಕ್ಕೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಅತ್ಯಂತ ಭಾರಿ ಮಳೆ ಆಗುವ ಹಿನ್ನೆಲೆ ಕೊಡಗು ಜಿಲ್ಲೆಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಹಾಸನ ಹಾಗೂ ಬೆಳಗಾವಿ, ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡಕ್ಕೆ ಆರೆಂಜ್ ಅಲರ್ಟ್ ನೀಡಲಾಗಿದೆ. ಧಾರವಾಡ, ಮಂಡ್ಯ, ಮೈಸೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಭಾರಿ ಮಳೆಯ ಹಿನ್ನೆಲೆ ಬೆಳಗಾವಿಯ ಖಾನಾಪುರ, ಕಿತ್ತೂರು ಹಾಗೂ ಬೆಳಗಾವಿ ತಾಲೂಕು, ಚಿಕ್ಕಮಗಳೂರಿನ ಕೊಪ್ಪ, ಮೂಡಿಗೆರೆ, ಶೃಂಗೇರಿ, ಎನ್ಆರ್ಪುರ, ಕಳಸ ತಾಲೂಕುಗಳಲ್ಲಿ ಹಾಗೂ ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಶಾಲೆ, ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ತೀರ್ಥಹಳ್ಳಿ, ಶೃಂಗೇರಿಯಲ್ಲಿ ಭಾರಿ ಮಳೆ ಸುರಿತಾ ಇರೋದ್ರಿಂದ ತುಂಗಾ ನದಿ ಮೈದುಂಬಿ ಹರಿಯುತ್ತಿದೆ. ಗಾಜನೂರು ಜಲಾಶಯದಿಂದ 43,394 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಶಿವಮೊಗ್ಗ ನಗರದ ಹೊಳೆ ಬಸ್ ಸ್ಟಾಪ್ ಬಳಿ ಇರುವ ಮಂಟಪ ಮುಳುಗಲು ಕೌಂಟ್ಡೌನ್ ಶುರುವಾಗಿದೆ. ಹಾಗಾದ್ರೆ ನಮ್ಮ ಪ್ರತಿನಿಧಿ ನಂದಿನಿ ಸಾಗರ ವಾಕ್ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಕರ್ನಾಟಕ ರಾಜ್ಯಾದ್ಯಂತ ವ್ಯಾಪಕವಾದಂತಹ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಳೆ ನೀರು ಜಲಾಶಯದತ್ತ ಹರಿದು ಬರ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿರುವಂತಹ ಅತಿ ಕಿರಿದಾದ ಜಲಾಶಯ ಅಂತಂದರೆ ಗಾಜನೂರು ಜಲಾಶಯ, ತುಂಗಾ ಜಲಾಶಯ ಅಂತ ಹೇಳ್ತೀವಿ. ಈಗಾಗಲೇ ಗಾಜನೂರು ಜಲಾಶಯ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಗಾಜನೂರು ಜಲಾಶಯದಿಂದ ನೀರನ್ನು ನದಿ ಪಾತ್ರಕ್ಕೆ ಹರಿಬಿಡಲಾಗ್ತಾ ಇದೆ. ನಾವೀಗ ಶಿವಮೊಗ್ಗದ ಹೃದಯ ಭಾಗವಾಗಿರುವಂತಹ ತುಂಗಾ ಸೇತುವೆ ಮೇಲಿದ್ದೀವಿ. ನಮ್ಮ ಮಲೆನಾಡಿನ ಜೀವನಾಡಿ ಅಂದರೆ ತುಂಗಾ ನದಿ. ನೀವು ನೋಡಬಹುದು, ನಮ್ಮ ಶಿವಮೊಗ್ಗದ ತುಂಗಾ ಸೇತುವೆ ಮೇಲೆ ನಿಂತು ನೋಡಿದಾಗ ತುಂಗೆ ಮೈ ತುಂಬಿ ಹರಿತಾ ಇದ್ದಾಳೆ. ಇಲ್ಲಿ ನೀವು ನೋಡಬಹುದು, ಗಾಜನೂರು ಜಲಾಶಯದಿಂದ ಹೊರಬಿಡಲಾಗಿರುವಂತಹ ನೀರು ನಮ್ಮ ಶಿವಮೊಗ್ಗ ಭಾಗದಿಂದ ಹರಿದು ಮುಂದೆ ಸಾಗತ್ತೆ. ಇಲ್ಲಿಂದ ಹೊಸಪೇಟೆ ಸೇರತ್ತೆ, ಅಲ್ಲಿಂದ ಆಂಧ್ರ ಪ್ರದೇಶವನ್ನು ಸೇರತ್ತೆ. ಈ ರೀತಿ ನಮ್ಮ ಮಲೆನಾಡಿನ ಜೀವನಾಡಿಯಾಗಿರುವಂತಹ ತುಂಗೆ ಮೈದುಂಬಿ ಹರಿತಾ ಇದ್ದಾಳೆ. ಹಾಗೆಯೇ ಬಹುತೇಕ ಜನರು ಕೇಳುವಂತಹದ್ದು ಮಳೆ ಬರ್ತಾ ಇದೆ, ವ್ಯಾಪಕವಾದಂತಹ ಮಳೆ ಆಗ್ತಾ ಇದೆ ಅಂತ ಅಂದ ತಕ್ಷಣ ಎಲ್ಲರೂ ಕೇಳುವಂತಹದ್ದು ಶಿವಮೊಗ್ಗದ ಈ ಕೋರ್ಪಳ್ಳಯ್ಯನ ಛತ್ರದ ಮಂಟಪ ಮುಳುಗಿದೆಯಾ ಅಂತ ಹೇಳಿ. ಶಿವಮೊಗ್ಗದಲ್ಲಿರುವಂತಹ ಕೋರ್ಪಳ್ಳಯ್ಯನ ಛತ್ರ
ಈ ಮಂಟಪ ಮುಳುಗಿದೆ ಅಂತ ಅಂದರೆ ಶಿವಮೊಗ್ಗದಲ್ಲಿ ಸಮೃದ್ಧಿಯಾದಂತಹ ಮಳೆಯಾಗಿದೆ. ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ರೈತರಿಗೆ ಸಂಕಷ್ಟ ಇರೋದಿಲ್ಲ ಅನ್ನುವಂತಹದ್ದು ನಮ್ಮ ಜನರ ನಂಬಿಕೆ. ಅದೇ ರೀತಿ ನೀವು ಈಗ ನೋಡ್ತಾ ಇದ್ದೀರಾ, ಶಿವಮೊಗ್ಗದ ಕೋರ್ಪಳ್ಳಯ್ಯನ ಛತ್ರ ಆ ಮಂಟಪ ಮುಳುಗಲಿಕ್ಕೆ ಇನ್ನೇನು ಕೆಲವು ಅಡಿಗಳು, 2 ಅಡಿಗಳಷ್ಟು ಮಾತ್ರ ಬಾಕಿ ಇದೆ. ಮೇಲ್ಭಾಗದ ಮಂಟಪ ಮಾತ್ರ ಕಾಣಿಸ್ತಾ ಇದೆ. ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಮಳೆ ಮತ್ತೆ ಮುಂದುವರಿತು ಅಂತ ಅಂದರೆ, ಈಗಾಗಲೇ ನಾವು ಮುಂಗಾರು ಮಳೆಯ ಪ್ರಾರಂಭದಲ್ಲಿ ಇದ್ದೀವಿ. ಈ ಮುಂಗಾರು ಮಳೆ ಇದೇ ರೀತಿ ಮುಂದುವರಿತು, ಯಥೇಚ್ಛವಾಗಿ ಮಳೆಯಾಯಿತು. ಶೃಂಗೇರಿ, ತೀರ್ಥಹಳ್ಳಿ, ಕೊಪ್ಪದ ಭಾಗದಲ್ಲಿ ಮಳೆ ಇನ್ನೂ ಯಥೇಚ್ಛವಾಗಿ ಆಯಿತು ಅಂತ ಅಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ನಮ್ಮ ಕೋರ್ಪಳ್ಳಯ್ಯ ಛತ್ರನ ಮಂಟಪ ಕೂಡ ತುಂಬತ್ತೆ. ಆ ಮೂಲಕ ನಮ್ಮ ರೈತರಿಗೂ ಕೂಡ, ರೈತರ ಮೊಗದಲ್ಲೂ ಕೂಡ ಒಂದು ಸಂತಸದ ವಾತಾವರಣ ಮೂಡುತ್ತೆ, ಬೆಳೆ ಸಮೃದ್ಧಿಯಾಗಿರುತ್ತೆ. ಈ ರೀತಿ ನಮ್ಮ ಶಿವಮೊಗ್ಗದಲ್ಲಿ ತುಂಗೆ ಮೈದುಂಬಿ ಹರಿತಾ ಇದ್ದಾಳೆ. ಮಳೆಯ ಪ್ರಾರಂಭದಲ್ಲಿಯೇ ತುಂಗೆ ತುಂಬ ಸೊಗಸಾಗಿ ನಮ್ಮ ಶಿವಮೊಗ್ಗದ ಜನರಿಗೆ ಕಾಣ್ತಾ ಇದ್ದಾಳೆ. ಇದಿಷ್ಟು ನಮ್ಮ ತುಂಗಾ ನದಿಯ ಮಾಹಿತಿ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7. 41 ವರ್ಷಗಳ ಬಳಿಕ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭಾರತ. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. 41 ವರ್ಷಗಳ ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಭಾರತದ ತ್ರಿವರ್ಣ ಧ್ವಜ ಹಾರಾಡಲಿದೆ. ರಾಕೇಶ್ ಶರ್ಮಾ ಅವರ ನಂತರ ಶುಭಾಂಶು ಅವರು ಶುಭಾರಂಭ ಮಾಡಿದ್ದಾರೆ. ಅವರು ಒಂದು ಸಂದೇಶವನ್ನು ಸಹ ದೇಶದ ಜನರಿಗೆ ಕೊಟ್ಟಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. 41 ವರ್ಷಗಳ ಬಳಿಕ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭಾರತ. ಬಾಹ್ಯಾಕಾಶಕ್ಕೆ ಶುಭಾಂಶು ಶುಭಾರಂಭ. ಶುಭಾಂಶು ಶುಕ್ಲಾ ಕೊಟ್ಟ ಸಂದೇಶ ಏನು ಗೊತ್ತಾ? ಭಾರತೀಯ ಗಗನಯಾತ್ರಿ ಶುಭಾಂಶ ಶುಕ್ಲಾ ಹೆಸರು ಈಗಾಗಲೇ ನೀವು ಕೇಳೇ ಇರ್ತೀರಿ. ಶುಭಾಂಶು ಮತ್ತು ಇತರೆ ಮೂವರನ್ನು ಹೊತ್ತ ಆಕ್ಸಿಯಂ 4 ಮಿಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದತ್ತ ಹೊರಟಿದೆ. ಇಲ್ಲಿ 41 ವರ್ಷಗಳ ಬಳಿಕ ಮಾನವ ಸಹಿತ ಬಾಹ್ಯಾಕಾಶ ಯಾನಕ್ಕೆ ಭಾರತ ಮುಂದಾಗಿದ್ದು, ಎಲ್ಲ ಭಾರತೀಯರು ಶುಭಾಂಶ ಶುಕ್ಲಾ ಅವರ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗಿದ್ರೆ ಶುಭಾಂಶು ಶುಕ್ಲಾ ಯಾರು? ಭಾರತ ಈ ಯಾನ ಕೈಗೊಂಡಿರುವ ಉದ್ದೇಶವಾದ್ರೂ ಏನು? ವಿಮಾನ ಹೊರಟ ನಂತರ ಶುಭಾಂಶು ಶುಕ್ಲಾ ಕೊಟ್ಟ ಆ ಸಂದೇಶವಾದ್ರೂ ಏನು ಅನ್ನೋದನ್ನ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಹೇಗಿತ್ತು ಗೊತ್ತಾ ಬಾಹ್ಯಾಕಾಶ ಪಯಣ? ಕೆನಡಿಯಿಂದ ಹೊರಟ ಫಾಲ್ಕನ್ 4 ರಾಕೆಟ್. ಇಲ್ಲಿ ಗಗನಯಾತ್ರಿಗಳಿರುವ ಡ್ರ್ಯಾಗನ್, ಬಾಹ್ಯಾಕಾಶ ಕೋಶವನ್ನು ಹೊತ್ತ ಸ್ಪೇಸ್ ಎಕ್ಸ್ ನ ಫಾಲ್ಕನ್ ರಾಕೆಟ್ ಫ್ಲಾರಿಡಾರ್ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಭಕ್ಕೆ ಹಾರಿತ್ತು. ಈ ಕಾರ್ಯಾಚರಣೆಯನ್ನು ಬುಧವಾರ ಮಧ್ಯಾಹ್ನ 12:01ಕ್ಕೆ ಪ್ರಾರಂಭಿಸಲಾಯಿತು. ಶುಭಾಂಶು ಹೊರತುಪಡಿಸಿ ಈ ಕಾರ್ಯಾಚರಣೆಯಲ್ಲಿ ಇನ್ನೂ 3 ಜನರಿದ್ದಾರೆ. ಅವರು 28 ಗಂಟೆಗಳ ಪ್ರಯಾಣದ ನಂತರ ಭಾರತೀಯ ಸಮಯದಂತೆ ಗುರುವಾರ ಸಂಜೆ 4:30ಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಲಿದ್ದಾರೆ. ವಿಮಾನ ಹೊರಟ ತಕ್ಷಣ ಶುಭಾಂಶ ಶುಕ್ಲಾ ಅವರ ಮೊದಲ ಸಂದೇಶ ಹೊರಬಂದಿದೆ. ಈ ಸಂದೇಶಕ್ಕೆ ಇಡೀ ಭಾರತ ಮೆಚ್ಚುಗೆ ವ್ಯಕ್ತಪಡಿಸಿತ್ತು. ದೇಶವಾಸಿಗಳು ನಿಮ್ಮೊಟ್ಟಿಗಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಕೂಡ ತಿಳಿಸಿದ್ರು. ಇನ್ನು ಭಾರತದ ತ್ರಿವರ್ಣ ಧ್ವಜ ಬಾಹ್ಯಾಕಾಶ ನಿಲ್ದಾಣದತ್ತ ತಲುಪುತ್ತೆ. ಇಲ್ಲಿ ಭಾರತ ಬಾಹ್ಯಾಕಾಶದಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸಲು ಸಿದ್ಧವಾಗಿದೆ ಎನ್ನುವುದಕ್ಕೆ ಸ್ಪಷ್ಟ ಸಾಕ್ಷಿ ಶುಭಾಂಶು ಶುಕ್ಲಾ ಕಳಿಸಿದ ಸಂದೇಶದಲ್ಲಿತ್ತು. ಹಾಗಿದ್ರೆ ಆ ಸಂದೇಶದಲ್ಲಿ ಏನಿದೆ? ಭಾರತದ ಧ್ವಜದ ಕುರಿತು ಅವರು ಆಗಸದಲ್ಲಿ ಹೇಳಿದ್ದಾದ್ರೂ ಏನು? ನೋಡೋಣ ಬನ್ನಿ. ನನ್ನ ಭುಜದ ಮೇಲೆ ತ್ರಿವರ್ಣ ಧ್ವಜವಿದೆ. ಶುಭಾಂಶುವಿನ ಸಂದೇಶದಲ್ಲಿತ್ತು 140 ಕೋಟಿ ಆಕಾಂಕ್ಷೆಗಳು.
ಶುಭಾಂಶು ಶುಕ್ಲಾ ಹಿಂದಿಯಲ್ಲಿ ಸಂದೇಶ ಕಳಿಸಿದ್ದಾರೆ. ನಮಸ್ಕಾರ ನಮ್ಮ ಪ್ರೀತಿಯ ದೇಶವಾಸಿಗಳೇ, 41 ವರ್ಷಗಳ ನಂತರ ನಾವು ಮತ್ತೆ ಬಾಹ್ಯಾಕಾಶ ತಲುಪಿದ್ದೇವೆ. ಈ ಸಮಯದಲ್ಲಿ ನಾವು ಗಂಟೆಗೆ 7.5 ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಸುತ್ತಲೂ ಚಲಿಸುತ್ತೇವೆ. ನನ್ನ ಭುಜದ ಮೇಲೆ ತ್ರಿವರ್ಣ ಧ್ವಜವಿದೆ. ಅದು ನಾನು ಒಬ್ಬಂಟಿಯಲ್ಲ, ನೀವೆಲ್ಲರೂ ನನ್ನೊಂದಿಗಿದ್ದೀರಿ ಎನ್ನುವ ಭಾವನೆಯನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ. ಇನ್ನು ಮುಂದುವರಿಸಿದ ಅವರು, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ನನ್ನ ಪ್ರಯಾಣದ ಆರಂಭವಲ್ಲ, ಇದು ಭಾರತದ ಮಾನವ ಸಹಿತ ಬಾಹ್ಯಾಕಾಶದ ಆರಂಭ. ನೀವೆಲ್ಲರೂ ಈ ಪ್ರಯಾಣದ ಭಾಗವಾಗಿರಬೇಕೆಂದು ನಾನು ಬಯಸುತ್ತೇನೆ. ನಾವೆಲ್ಲರೂ ಒಟ್ಟಾಗಿ ಭಾರತದ ಮಾನವ ಬಾಹ್ಯಾಕಾಶ ಕಾರ್ಯವನ್ನು ಪ್ರಾರಂಭಿಸೋಣ. ಜೈ ಹಿಂದ್, ಜೈ ಭಾರತ್ ಎಂದು ಹೇಳಿದ್ದಾರೆ. ಇಲ್ಲಿ ಆತ ಹೇಳಿದ ಮಾತಲ್ಲಿ ಕೋಟ್ಯಾಂತರ ಭಾರತೀಯರ ಆಕಾಂಕ್ಷೆಗಳಿವೆ. ಬಾಹ್ಯಾಕಾಶದಲ್ಲಿ ಹಿಡಿತ ಸಾಧಿಸಬೇಕು ಅಂದುಕೊಂಡಿದ್ದ ಅದೆಷ್ಟೋ ನೊಂದ ಮನಸ್ಸುಗಳ ಹಠ ಇತ್ತು. ಇಲ್ಲಿ ಎಲ್ಲ ಅಂದುಕೊಂಡಂತೆ ಆದರೆ ಇಂದು ಸಂಜೆ 4:30ಕ್ಕೆ ಅವರು ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಲಿದ್ದಾರೆ. ಯಾವ ಉದ್ದೇಶಕ್ಕೆ ಬಾಹ್ಯಾಕಾಶ ನಿಲ್ದಾಣ ತಲುಪಿದ್ದಾರೆ ಅನ್ನೋದನ್ನ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಭವಿಷ್ಯದ ಅಪಾಯ ತಪ್ಪಿಸಲು ಬಾಹ್ಯಾಕಾಶ ಪ್ರಯಾಣ. ಶುಭಾಂಶು ತರುವ ಮಾಹಿತಿ ಮಹತ್ವವಾದುದು. ಇಲ್ಲಿ ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ನೌಕೆಯಲ್ಲಿ ಇರುವುದರಿಂದ ಅವರು ಹೊತ್ತು ತರುವ ಮಾಹಿತಿ ಮತ್ತು ಜ್ಞಾನವು ಬಾಹ್ಯಾಕಾಶ ನೌಕೆಯನ್ನು ಹೇಗೆ ಉತ್ತಮವಾಗಿ ವಿನ್ಯಾಸಗೊಳಿಸಬಹುದು, ಮಿಷನ್ ಮತ್ತು ಪ್ರಯೋಗಗಳನ್ನು ಹೆಚ್ಚಿಸಬಹುದು ಎಂಬುದನ್ನು ಒಳಗೊಂಡಿರುತ್ತೆ. ಇಲ್ಲಿ ಬಾಹ್ಯಾಕಾಶ ನೌಕೆ ಮತ್ತು ಬೇಸ್ ಸ್ಟೇಷನ್ಗಳೊಂದಿಗೆ ಸಮನ್ವಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ. ಇನ್ನು ಒಂದೇ ವಿಷಯದ ಬಗ್ಗೆ ಇಬ್ಬರು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿರ್ತಾರೆ. ಇದು ಭಾರತದ ಬಾಹ್ಯಾಕಾಶ ಯಾತ್ರೆಗಳನ್ನು ಉತ್ತಮಗೊಳಿಸುತ್ತದೆ. ಒಟ್ಟಾರೆಯಾಗಿ ಇಲ್ಲಿ ಭಾರತ ಬಲಾಢ್ಯವಾಗಿ ಎಲ್ಲಾ ರೀತಿಯಲ್ಲೂ ಮುಂದುವರಿಯಲು ತೀರ್ಮಾನಿಸಿದ್ದು, ಸೂರ್ಯನ ಮೇಲೆ ಪ್ರಯಾಣ ಬೆಳೆಸಿದ್ರೂ ಆಶ್ಚರ್ಯ ಪಡಬೇಕಾಗೇನಿಲ್ಲ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ಮಲೆನಾಡ ಹಚ್ಚ ಹಸಿರಿನ ರಾಜಧಾನಿ ಶಿವಮೊಗ್ಗ ಜಿಲ್ಲೆ ಹಲವಾರು ವಿಶೇಷತೆಗಳಿಂದ ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಂಡಿದೆ. ಅದರಲ್ಲೂ ವಿಶೇಷವಾಗಿ ಸಾಗರ ತಾಲೂಕಿನ ಶರಾವತಿ ನೀರಿನ ಅಂಬಾರಗೊಂಡ್ಲು ಕಸವಳ್ಳಿ ನಡುವೆ ಸಾಗುವ ಹಾದಿಗೆ ನಿರ್ಮಾಣ ಮಾಡಿರುವ ಸಿಗಂದೂರು ಸೇತುವೆ ಒಂದು ಹೊಸ ಮೈಲುಗಲ್ಲು. ಸದ್ಯ ಸೇತುವೆ ರೆಡಿಯಾಗಿದ್ದು ಜುಲೈ 2ನೇ ವಾರದಲ್ಲಿ ಉದ್ಘಾಟನೆಯಾಗುವ ಸಾಧ್ಯತೆಗಳು ಇವೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ರಾಜ್ಯದ ಅತಿ ದೊಡ್ಡ ಜಲಾಶಯ ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಜಲಾಶಯ. ರಾಜ್ಯದ ಅತಿ ದೊಡ್ಡ ಜಲಾಶಯ ಯಾವುದು ಅಂತ ನಿಮಗೆ ಗೊತ್ತಾ? ಬಹಳಷ್ಟು ಜನರಿಗೆ ಈ ವಿಷಯ ಗೊತ್ತೇ ಇರೋದಿಲ್ಲ. ಆಲ್ಮಟ್ಟಿ, ತುಂಗಭದ್ರಾ, KRS ಅಂತ ಹೇಳಿದ್ರು ಹೇಳಬಹುದು. ಆದರೆ ಅತಿ ದೊಡ್ಡ ಜಲಾಶಯವಿರೋದು ನಮ್ಮ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ. ಹೌದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಲಿಂಗನಮಕ್ಕಿ ಜಲಾಶಯ ರಾಜ್ಯದ ಅತಿ ದೊಡ್ಡ ಜಲಾಶಯ. ಬರೋಬ್ಬರಿ 151 TMC ಸಂಗ್ರಹಣ ಸಾಮರ್ಥ್ಯ. ವಾಟ್ ಎ ವೇಸ್ಟ್ ಎಂದಿದ್ದ ಸರ್ MV. ಇದೇ ನೋಡಿ ಆ ಅತಿ ದೊಡ್ಡ ಜಲಾಶಯ. ಹಿಂದೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ಮಹಾರಾಜರ ಜೊತೆ ಇಲ್ಲಿಗೆ ಬಂದು ನೋಡಿದಾಗ ಶರಾವತಿಯ ನೀರು ಪೋಲಾಗಿ ಹೋಗ್ತಾ ಇತ್ತು. ಆಗ ಅವರು ವಾಟ್ ಎ ವೇಸ್ಟ್ ಎಂದಿದ್ರು. ಆಗಲೇ ಅವರ ತಲೆಯಲ್ಲಿ ಆಣೆಕಟ್ಟು ಕಟ್ಟಬೇಕೆಂಬ ಆಲೋಚನೆ ಬಂದಿದ್ದು. ಆ ಆಣೆಕಟ್ಟು ಪೂರ್ಣಗೊಂಡಿದ್ದು 1964ರಲ್ಲಿ. ಈ ಜಲಾಶಯದ ಎತ್ತರ 1819 ಅಡಿಯಾಗಿದೆ. ಇಡೀ ರಾಜ್ಯಕ್ಕೆ ಬೆಳಕು ನೀಡುವ ಜಲಾಶಯ. 1035 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ. ಒಟ್ಟು 12 ಪವರ್ ಪ್ಲಾಂಟ್ಗಳನ್ನು ಹೊಂದಿದ್ದು 1035 ಮೆಗಾವ್ಯಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುತ್ತೆ. ಇದು ಒಟ್ಟು 11 ಗೇಟ್ಗಳನ್ನು ಹೊಂದಿದ್ದು ಪ್ರತಿ ಗೇಟ್ ಸುಮಾರು 60 ಅಡಿ ಉದ್ದ, 30 ಅಡಿ ಎತ್ತರವನ್ನ ಹೊಂದಿವೆ. ಈ ಗೇಟ್ಗಳು ನೀರಿನ ಮಟ್ಟದ ನಿಯಂತ್ರಣ ಹಾಗೂ ವಿದ್ಯುತ್ ಉತ್ಪಾದನೆಗೆ ನೆರವಾಗಿದ್ದು ಜಲಾಶಯದ ನೀರನ್ನ ಜಲ ವಿದ್ಯುತ್ ಉತ್ಪಾದನೆಗೆ ಹಾಗೆ ಕುಡಿಯುವ ನೀರಿನ ಮೂಲವಾಗಿ ಬಳಸಲಾಗುತ್ತೆ. 1 ಲಕ್ಷ ಕ್ಯೂಸೆಕ್ ನೀರು ಬಿಟ್ರೆ ಏನಾಗುತ್ತೆ? ಜೋಗಕ್ಕೆ ವೈಭವ ಬರೋದು ಯಾವಾಗ?
ಇಲ್ಲಿಂದ ಬಿಡುಗಡೆಯಾಗುವ ನೀರು ಜೋಗದ ವೈಭವವನ್ನ ನಿರ್ಧರಿಸುತ್ತೆ. ಬಹಳಷ್ಟು ಜನರು ಮಳೆಯ ನೀರೇ ಜೋಗದಲ್ಲಿ ಹರಿಯೋದನ್ನ ನೋಡಿ ಖುಷಿ ಪಡ್ತಾರೆ. ಆದ್ರೆ ಸತ್ಯ ಏನಪ್ಪಾ ಅಂದ್ರೆ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾದ್ರೇನೆ ವಿಶ್ವವಿಖ್ಯಾತ ಜೋಗಕ್ಕೆ ಕಳೆ ಬರುತ್ತೆ. ಅದು ಅಲ್ಲದೆ ಲಿಂಗನಮಕ್ಕಿ ಜಲಾಶಯದಿಂದ 1 ಲಕ್ಷಕ್ಕೂ ಅಧಿಕ ನೀರನ್ನ ನದಿಗೆ ಹರಿಸಿದ್ರೆ ರಾಜ ರಾಣಿ ರಾಕೆಟ್ ರೋರೋರ್ನ ಮಕ್ಕಳು ಮರಿಮಕ್ಕಳು ಸಹ ಬಂದು ಬಿಡ್ತಾರೆ. ಆ ಮಟ್ಟಿಗೆ ಇರುತ್ತೆ ಜೋಗ ಜಲಪಾತದ ವೈಭವ. ನಯಾಗರ ಫಾಲ್ಸ್ನು ಮೀರಿಸುವಂತೆ ಭೋರ್ಗರೆಯುತ್ತಾಳೆ ಶರಾವತಿ. ಜೋಗದಲ್ಲಿ ಧುಮ್ಮಿಕ್ಕುವ ಜಲಧಾರೆ ನೋಡುವುದಕ್ಕೆ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಬರ್ತಾರೆ. ಮಳೆ ಮತ್ತು ವಿದ್ಯುತ್ ಉತ್ಪಾದನೆಗೆ ಬಿಡುವ ನೀರಿನಿಂದಲೇ ಜೋಗಕ್ಕೆ ಅಲ್ಪ ಸ್ವಲ್ಪ ಕಳೆ ಬರುತ್ತದೆ. ಅದನ್ನೇ ನೋಡಿಕೊಂಡು ಖುಷಿ ಪಡ್ತಾರೆ. ಆದ್ರೆ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿ ಲಕ್ಷಾಂತರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ರೆ ಆ ವೈಭವವನ್ನ ವರ್ಣಿಸಲು ಅಸಾಧ್ಯ. ಈ ದೃಶ್ಯ ಪ್ರತಿ ವರ್ಷ ಸಿಗೋದಿಲ್ಲ. 15ರಿಂದ 20 ವರ್ಷಗಳಲ್ಲಿ ಒಮ್ಮೆ ಸಿಕ್ಕರೆ ಹೆಚ್ಚೇನೋ. ಯಾಕಂದ್ರೆ ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಾಣವಾದಾಗಿನಿಂದ ಕೇವಲ ಬೆರಳೆಣಿಕೆಯಷ್ಟು ಬಾರಿ ಮಾತ್ರ ಜಲಾಶಯ ಭರ್ತಿಯಾಗಿದೆ. ನ್ಯೂಸ್ ರೂಮ್ ಕನ್ನಡ ಮೀಡಿಯಂ 24x7. ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ ವತಿಯಿಂದ ಜೂನ್ 30, 2025ರಂದು ಹಬ್ಬನಘಟ್ಟ ಮತ್ತು ಅರಸೀಕೆರೆ ನಡುವೆ ನಡೆಯಲಿರುವ ಕಾಲುವೆ ಕ್ರಾಸಿಂಗ್ ಕಾಮಗಾರಿಯಿಂದಾಗಿ ಹಲವು ರೈಲು ಸೇವೆಗಳಲ್ಲಿ ಬದಲಾವಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೆಲವು ರೈಲುಗಳನ್ನು ರದ್ದುಪಡಿಸಲಾಗಿದೆ. ಕೆಲವು ರೈಲುಗಳ ಸಂಚಾರವನ್ನು ಭಾಗಶಃ ರದ್ದುಗೊಳಿಸಲಾಗಿದೆ. ಮತ್ತೆ ಕೆಲವು ರೈಲುಗಳನ್ನು ನಿಯಂತ್ರಿಸಿ ಮರು ನಿಗದಿಪಡಿಸಲಾಗಿದೆ. ರೈಲು ಸಂಖ್ಯೆ 56267 ಅರಸೀಕೆರೆ ಮೈಸೂರು ಪ್ಯಾಸೆಂಜರ್ ದಿನಾಂಕ 30/6/2025 ಪ್ರಯಾಣವನ್ನು ರದ್ದುಪಡಿಸಲಾಗಿದೆ. ರೈಲು ಸಂಖ್ಯೆ 16206 ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ದಿನಾಂಕ 30/6/2025 ಪ್ರಯಾಣವನ್ನು ರದ್ದುಪಡಿಸಲಾಗಿದೆ. ರೈಲು ಸಂಖ್ಯೆ 16205 ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ದಿನಾಂಕ 30/6/2025 ಪ್ರಯಾಣವನ್ನು ರದ್ದುಪಡಿಸಲಾಗಿದೆ. ಇನ್ನು ಭಾಗಶಃ ಕೆಲ ರೈಲುಗಳನ್ನು ರದ್ದುಗೊಳಿಸಲಾಗಿದೆ. ಜೂನ್ 30, 2025ರಂದು ಮೈಸೂರಿನಿಂದ ಶಿವಮೊಗ್ಗ ಟೌನ್ಗೆ ಹೊರಡುವ ರೈಲು ಸಂಖ್ಯೆ 16225 ಮೈಸೂರು ಶಿವಮೊಗ್ಗ ಟೌನ್ ಎಕ್ಸ್ಪ್ರೆಸ್ ಮೈಸೂರು ಮತ್ತು ಅರಸೀಕೆರೆ ನಡುವೆ ರದ್ದುಗೊಂಡಿದೆ. ಈ ರೈಲು ಅರಸೀಕೆರೆಯಿಂದ ತನ್ನ ನಿಗದಿತ ಸಮಯದಲ್ಲಿ ಪ್ರಯಾಣ ಮುಂದುವರಿಸಲಿದೆ. ಇನ್ನು ಜೂನ್ 30ರಂದು ಸಂಚರಿಸುವ ರೈಲು ಸಂಖ್ಯೆ 56266 ಮೈಸೂರು ಅರಸೀಕೆರೆ ಪ್ಯಾಸೆಂಜರ್ ರೈಲನ್ನು ಮಾರ್ಗ ಮಧ್ಯೆ 60 ನಿಮಿಷಗಳ ಕಾಲ ನಿಯಂತ್ರಿಸಲಾಗುತ್ತದೆ ಎಂದು ಮಾಹಿತಿ ನೀಡಲಾಗಿದೆ.
ಆತ ಪತ್ನಿ ಹತ್ಯೆಯ ಆರೋಪದಲ್ಲಿ ಸುಮಾರು 2 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ದಾನೆ. ಆದ್ರೀಗ ಪತ್ನಿ ಬದುಕಿದ್ದಾಳೆ ಅನ್ನೋ ಅಂಶ ಗೊತ್ತಾಗಿದೆ. ಹಾಗಾಗಿ ತನ್ನನ್ನು ಅಕ್ರಮವಾಗಿ ಬಂಧಿಸಿದ್ದಕ್ಕಾಗಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ 5 ಕೋಟಿ ರೂಪಾಯಿ ಪರಿಹಾರ ಮತ್ತು ಕ್ರಿಮಿನಲ್ ಕ್ರಮಕ್ಕಾಗಿ ಒತ್ತಾಯಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಹೌದು, ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ನಿವಾಸಿ ಕುರುಬ ಸುರೇಶ್ ಅವರನ್ನು ಮೈಸೂರಿನ 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ 2025ರ ಏಪ್ರಿಲ್ನಲ್ಲಿ ಸಂಪೂರ್ಣ ಗೌರವಗಳೊಂದಿಗೆ ಖುಲಾಸೆಗೊಳಿಸಿತ್ತು. ಅವರಿಗೆ 1 ಲಕ್ಷ ರು ಪರಿಹಾರ ನೀಡುವಂತೆ ಕರ್ನಾಟಕ ಗೃಹ ಇಲಾಖೆ ಕೋರ್ಟ್ ಸೂಚಿಸಿತ್ತು. ಇದರಿಂದ ಅಸಮಾಧಾನಗೊಂಡ ಸುರೇಶ್ ಈಗ ಹೈಕೋರ್ಟ್ನಲ್ಲಿ ಕ್ರಿಮಿನಲ್ ಮೇಲ್ಮನವಿ ಸಲ್ಲಿಸಿದ್ದಾರೆ. ಸುರೇಶ್ ಅವರು ತಮ್ಮ ಅರ್ಜಿಯಲ್ಲಿ ಅಂದಿನ ತನಿಖಾಧಿಕಾರಿ ಪ್ರಕಾಶ್ ಬಿಜಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್, ಸಬ್ ಇನ್ಸ್ಪೆಕ್ಟರ್ಗಳಾದ ಪ್ರಕಾಶ್ ಯಮಟ್ಟಿನಿ ಮತ್ತು ಮಹೇಶ್ ಬಿಕೆ, ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಸೋಮಶೇಖರ ಸೇರಿದಂತೆ 5 ಅಧಿಕಾರಿಗಳನ್ನ ಹೆಸರಿಸಿದ್ದಾರೆ. ಈ ಅಧಿಕಾರಿಗಳು ಸಾಕ್ಷ್ಯವನ್ನ ತಿರುಚಿದ್ದು ತಮ್ಮ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ. ಸರಿಯಾದ ಪ್ರಕ್ರಿಯೆ ನಡೆಸದೆ ಅಕ್ರಮವಾಗಿ ನನ್ನನ್ನು ಬಂಧಿಸಿದ್ದರು ಎಂದು ಅವರು ಆರೋಪಿಸಿದ್ದಾರೆ. ಸುರೇಶ್ ಅವರು ಅಧಿಕಾರಿಗಳ ವಿರುದ್ಧ ಆರ್ಥಿಕ ಹಾನಿ ಮತ್ತು ಕ್ರಿಮಿನಲ್ ಮೊಕದ್ದಮೆ ಎರಡನ್ನೂ ಹಾಕಿದ್ದಾರೆ. ಬಿಹಾರದ ಮಧುಬನಿಯಿಂದ ದೆಹಲಿಗೆ ಹೋಗುತ್ತಿದ್ದ ಡಬಲ್ ಡೆಕ್ಕರ್ ಬಸ್ ಹಾಗೂ ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇಯಲ್ಲಿ ಅಪಘಾತಕ್ಕೀಡಾಗಿದೆ. ಇಟಾವಾದ ಸೈಫೈ ಪ್ರದೇಶದಲ್ಲಿ ಬಸ್ ಎಕ್ಸ್ಪ್ರೆಸ್ ವೇನಿಂದ ಉರುಳಿ ಬಿದ್ದಿದೆ. ಈ ಅಪಘಾತದಲ್ಲಿ ನೇಪಾಳಿ ಮಹಿಳೆ ಸೇರಿದಂತೆ 2 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಟಾವಾ ಜಿಲ್ಲೆಯ ಸೈಫೈ ಪ್ರದೇಶದ ಮೈಲಿಗಲ್ಲು 103ರಲ್ಲಿ ಉರುಳಿ ಬಿದ್ದಿದೆ. ಈ ಅಪಘಾತದಲ್ಲಿ 50ಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿದ್ದು 10 ಮಂದಿ ಸ್ಥಿತಿ ಚಿಂತಾಜನಕವಾಗಿದೆ. ಎಲ್ಲ ಗಾಯಾಳುಗಳನ್ನು ಸೈಫೈ ವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಮೃತರನ್ನು ಸೈದಾ ಖಾತೂನ್ ಮತ್ತು ಮನೋಜ್ ಕುಮಾರ್ ಎಂದು ಗುರುತಿಸಲಾಗಿದೆ.
ಒಂದಲ್ಲ ಒಂದು ರೀತಿಯಲ್ಲಿ ಬೇಕೇ ಬೇಕು ಎಂಬಂತೆ ಬೇಡಿಕೆ ಸೃಷ್ಟಿಸಿದ್ದ ಕೊಬ್ಬರಿ ಎಣ್ಣೆಗೆ ಇದೀಗ ಮತ್ತಷ್ಟು ಬೇಡಿಕೆ ಹೆಚ್ಚಾಗಿದೆ. ಅದೇ ರೀತಿ ದರವು ಏರಿಕೆಯಾಗ್ತಿದ್ದು ಲೀಟರ್ಗೆ 390 ರೂಪಾಯಿಗಳಿಂದ 420 ರೂಪಾಯಿವರೆಗೆ ಮಾರಾಟವಾಗ್ತಿದೆ. ಪರಿಣಾಮವಾಗಿ ಕೊಬ್ಬರಿ ಬೆಲೆ ಕೂಡ 200 ರೂಪಾಯಿಗೆ ಗಡಿ ದಾಟಿ ಮುನ್ನುಗ್ಗುತ್ತಿದೆ. ಬೇಸಿಗೆಯಲ್ಲಿ ಎಳನೀರಿಗೆ ಭಾರಿ ಬೇಡಿಕೆ ಇದ್ದ ಹಿನ್ನೆಲೆ ಎಳನೀರು ಮಾರಾಟ ಹೆಚ್ಚಾಗ್ತಿದ್ದು ಇದೀಗ ಕೊಬ್ಬರಿ ಎಣ್ಣೆ ಹಾಗೂ ಕೊಬ್ಬರಿಕಾಯಿ ಅಭಾವಕ್ಕೆ ಕಾರಣವಾಗಿದೆ. ಪ್ರತಿ ಕೆಜಿಗೆ 150ರಿಂದ 200 ರೂಪಾಯಿ ಇದ್ದ ಕೊಬ್ಬರಿ ದರ ಇದೀಗ ಕೆಜಿಗೆ 250ರಿಂದ 280 ರೂಪಾಯಿಗೆ ಜಿಗಿತ ಕಂಡಿದೆ. ಕಳೆದ ವರ್ಷ ಲೀಟರ್ಗೆ 200 ರೂಪಾಯಿಯಷ್ಟಿದ್ದ ಕೊಬ್ಬರಿ ಎಣ್ಣೆ ದರ ಈಗ 390 ರೂಪಾಯಿಗಳಿಂದ 420 ರೂಪಾಯಿವರೆಗೆ ಏರಿಕೆ ಕಂಡಿದೆ. ಕೆಲವೆಡೆ ಉತ್ತಮ ಗುಣಮಟ್ಟದ ಕೊಬ್ಬರಿ ಎಣ್ಣೆ ಪ್ರತಿ ಲೀಟರ್ಗೆ 500 ರೂಪಾಯಿ ತನಕ ಮಾರಾಟವಾಗ್ತಿದೆ. ಈ ವರ್ಷ ಹೊಸ ತೆಂಗಿನಕಾಯಿ ಇಳುವರಿ ಅಕ್ಟೋಬರ್-ನವೆಂಬರ್ ವೇಳೆಗೆ ಬರುವ ನಿರೀಕ್ಷೆ ಇದ್ದು ಅಲ್ಲಿನ ತನಕ ಮಾರುಕಟ್ಟೆಗೆ ಒಣ ಕೊಬ್ಬರಿ ಬರುವುದು ಅನುಮಾನ ಎನ್ನಲಾಗ್ತಿದೆ. ಸದ್ಯ ಕೇರಳ, ತಮಿಳುನಾಡಿನಿಂದಲೂ ಕೊಬ್ಬರಿ ಹಾಗೂ ಕೊಬ್ಬರಿ ಎಣ್ಣೆ ಬರುತ್ತಿಲ್ಲ. ಇದು ವ್ಯಾಪಾರಿಗಳಿಗೂ ಸಂಕಷ್ಟ ತಂದಿಟ್ಟಿದೆ. ಚಿಕ್ಕಮಗಳೂರಿನಲ್ಲಿ ಸುರಿದ ಮಳೆಗೆ ಒಂದೇ ದಿನಕ್ಕೆ ಭದ್ರಾ ಜಲಾಶಯದಲ್ಲಿ 3 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜಿಲ್ಲೆಯಲ್ಲಿ ಮಳೆ ಹೆಚ್ಚಾಗಿದ್ದು 16,000 ಕ್ಯೂಸೆಕ್ ಇದ್ದ ಒಳಹರಿವು ಈಗ 22,000 ತಲುಪಿದೆ. ಜಲಾಶಯದಲ್ಲಿ ಈಗಾಗಲೇ ಅರ್ಧಕ್ಕಿಂತ ಹೆಚ್ಚು ನೀರು ಸಂಗ್ರಹಣೆಯಾಗಿದ್ದು 40 ಟಿಎಂಸಿ ನೀರು ತಲುಪಿದೆ. ಜಲಾಶಯದಿಂದ 1,284 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಇನ್ನು ಜಲಾಶಯಕ್ಕೆ ಬರೋಬ್ಬರಿ 22,407 ಕ್ಯೂಸೆಕ್ ನೀರು ಒಳಹರಿವಿದೆ. ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ 71.64 ಟಿಎಂಸಿ ಇದೆ. ಕಳೆದ ಬಾರಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿತ್ತು. ಈ ಬಾರಿ ಜಲಾಶಯದಲ್ಲಿ ಉತ್ತಮ ನೀರು ಸಂಗ್ರಹಣೆಯಾಗಿದ್ದು ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಹೆಚ್ಚಿದೆ. ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ.
ಬೊಮ್ಮನಕಟ್ಟೆಯ ಕೆರೆ ಏರಿ ಮೇಲೆ ರೌಡಿ ಶೂಟರ್ ಅವಿನಾಶ್ನ ಕೊಲೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ವಿನೋಬನಗರ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಆರೋಪಿಯೋರ್ವನ ಪತ್ನಿಗೆ ಕಿರುಕುಳ ನೀಡಿದ ಆರೋಪದ ಮೇಲೆ ಕೊಲೆಯಾಗಿರುವುದು ಇದೀಗ ಬೆಳಕಿಗೆ ಬಂದಿದೆ. ಭಾನುವಾರ ಬೆಳಗಿನ ಜಾವ ಬೊಮ್ಮನಕಟ್ಟೆ ಕೆರೆ ಏರಿಯಾದಲ್ಲಿ ಹೆಣವಾಗಿ ಆತ ಪತ್ತೆಯಾಗಿದ್ದನು. ಬೊಮ್ಮನಕಟ್ಟೆ ಬಡಾವಣೆ ನಿವಾಸಿಗಳಾದ ಪ್ರವೀಣ್, ಆನಂದ, ಸುನಿಲ್, ಜಿತೇಂದ್ರ ಹಾಗೂ ಬಂಧಿಸಿದ್ದಾರೆ. ಇವರೆಲ್ಲರೂ ಕೃಷಿ ಕೆಲಸ ಮಾಡಿಕೊಂಡಿದ್ದು ಅವಿನಾಶ್ನ ಪರಿಚಯಸ್ಥರು ಎಂಬ ಮಾಹಿತಿ ಲಭ್ಯವಾಗಿದೆ. ಬೊಮ್ಮನಕಟ್ಟೆಯ ಕೆರೆ ಏರಿಯ ಮೇಲೆ ರೌಡಿ ಶೂಟರ್ ಅವಿನಾಶ್ನ ಕೊಲೆಗೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ವಿನೋಬನಗರ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಆರೋಪಿಯೋರ್ವನ ಪತ್ನಿಗೆ ಕಿರುಕುಳ ನೀಡಿದ ಆರೋಪದ ಮೇಲೆ ಕೊಲೆಯಾಗಿರುವುದು ಇದೀಗ ಬೆಳಕಿಗೆ ಬಂದಿದೆ. ಭಾನುವಾರ ಬೆಳಗಿನ ಜಾವ ಬೊಮ್ಮನಕಟ್ಟೆ ಕೆರೆ ಏರಿಯಾದಲ್ಲಿ ಹೆಣವಾಗಿ ಆತ ಪತ್ತೆಯಾಗಿದ್ದನು. ಬೊಮ್ಮನಕಟ್ಟೆ ಬಡಾವಣೆ ನಿವಾಸಿಗಳಾದ ಪ್ರವೀಣ್, ಆನಂದ, ಸುನಿಲ್, ಜಿತೇಂದ್ರ ಹಾಗೂ ಕಿರಣ್ ಎಂಬುವವರು ಪೊಲೀಸರು ಬಂಧಿಸಿದ್ದಾರೆ. ಇವರೆಲ್ಲರೂ ಕೃಷಿ ಕೆಲಸ ಮಾಡಿಕೊಂಡಿದ್ದು ಅವಿನಾಶ್ನ ಪರಿಚಯಸ್ಥರು ಎಂಬ ಮಾಹಿತಿ ಲಭ್ಯವಾಗಿದೆ. ಶಿವಮೊಗ್ಗದ ಮಹಾಮಹದೇಶ್ವರ ದೇವಾಲಯದಲ್ಲಿ 10 ದಿನಗಳ ಕಾಲ ವಿಶೇಷ ಪೂಜೆ, ಆಶ್ಲೇಷ ಬಲಿ, ನಾಗಪೂಜೆ, ರಂಗಪೂಜೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಿಸಲಿವೆ. ಜೂನ್ 25ರಿಂದಲೇ ವಿಶೇಷ ಪೂಜೆಗಳು ಆರಂಭವಾಗಿದ್ದು ಜುಲೈ 6ರವರೆಗೆ ಕಾರ್ಯಕ್ರಮಗಳು ನೆರವೇರಲಿವೆ. ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಸಹ ನಡೆಯಲಿವೆ. ಶಿವಮೊಗ್ಗದ ಮಲೆಮಹದೇಶ್ವರ ದೇವಸ್ಥಾನದಲ್ಲಿ 10 ದಿನಗಳ ಕಾಲ ವಿಶೇಷ ಪೂಜೆ, ಆಶ್ಲೇಷ ಬಲಿ, ನಾಗಪೂಜೆ, ರಂಗಪೂಜೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಲಿವೆ. ಜೂನ್ 25ರಿಂದಲೇ ವಿಶೇಷ ಪೂಜೆಗಳು ಆರಂಭವಾಗಿದ್ದು ಜುಲೈ 6ರವರೆಗೆ ಕಾರ್ಯಕ್ರಮಗಳು ನೆರವೇರಲಿವೆ. ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಸಹ ನಡೆಯಲಿವೆ. ಮಲೆಮಹದೇಶ್ವರ ದೇವರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ.
ನಿನ್ನೆಯಿಂದ ಪ್ರಾರಂಭ ಆಗಿದೆ. 6ನೇ ತಾರೀಕು ಪರ್ಯಂತರವೂ ಸಮೇತ ಡೈಲಿ ನಾಗಪ್ರತಿಷ್ಠೆ, ಸಂಜೆ ಆಶ್ಲೇಷ ಬಲಿ ಹಾಗೂ ರಂಗಪೂಜೆ, ಅನ್ನ ಸಂತರ್ಪಣೆ ಮಧ್ಯಾಹ್ನ ಹಾಗೂ ಸಂಜೆ 2 ಕಾಲದಲ್ಲೂ ಸಹ ಇರ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳು ನಾಗನ ಅನುಗ್ರಹಕ್ಕೆ ಪಾತ್ರರಾಗಬೇಕು. 2ನೇ ವಿಚಾರ ಏನಪ್ಪ ಅಂದರೆ 6ನೇ ತಾರೀಕು ಬಹಳ ವಿಶೇಷ. ನಾಗ ಪಾತ್ರಿಗಳು ಬರ್ತಾರೆ. ರಾಮಚಂದ್ರ ಕುಂಜಿತ್ತಾಯ ಅಂಥೇಳಿ ಕಾರ್ಕಳದವರು. ನಾಗ ದರ್ಶನ ಇರ್ತದೆ. 7 ಗಂಟೆಗೆ ಪ್ರಾರಂಭ, 8ವರೆಗೆ ಮಹಾಮಂಗಳಾರತಿ, ನಂತರದಲ್ಲಿ ತೀರ್ಥಪ್ರಸಾದ ಹಾಗೂ ಅನ್ನ ಸಂತರ್ಪಣೆಯ ಒಂದು ಮಹಾಪೂಜೆಗಳಿರ್ತದೆ. ಭಕ್ತಾದಿಗಳೆಲ್ಲರೂ ಬಂದು ತನು ಮನ ಧನ ಸಹಮೇತರಾಗಿ ಬಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ಪೂಜೆ ವಿಶೇಷತೆ ಅಂತ ಹೇಳಿದರೆ ನಾಗದೋಷಗಳ ನಿವೃತ್ತಿಗೋಸ್ಕರವಾಗಿ ಇದು ಮಾಡ್ತಾ ಇರೋದು. ಸಂತಾನ ಇಲ್ಲ, ಅದೇ ರೀತಿಯಾಗಿ ಯಾರಿಗೆ ತುಂಬ ಅನೇಕ ಸಮಸ್ಯೆಗಳಿರ್ತದೆ ಹಣಕಾಸು ಇತ್ಯಾದಿ ವಿಚಾರಗಳಲ್ಲಿ, ಅವರೆಲ್ಲರೂ ಬಂದು ಸಂಕಲ್ಪ ಮಾಡಿ, ಎಲ್ಲ ಹಣವೇ ಇಟ್ಕೊಂಡು ಬರಬೇಕು ಅಂತಿಲ್ಲ, ಈ ಸಾನ್ನಿಧ್ಯಕ್ಕೆ ಬಂದು ಸಂಕಲ್ಪ ಮಾಡಿ ಅನ್ನ ಸಂತರ್ಪಣೆಗೆ ಅಲ್ಲಿ ಪಾಲ್ಗೊಳ್ಳಿ, ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಹೋಗಿ. ಇದರ ವಿಶೇಷತೆ ಏನು ಅಂತ ಹೇಳಿದರೆ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ. ಸರ್, ನಾವು 1994 ಸ್ಥಾಪನೆ ಮಾಡಿದ್ದು, ಆದರೆ ಓಪನಿಂಗ್ ಆದು 96ರಲ್ಲಿ ಆಗಸ್ಟ್ ತಿಂಗಳಲ್ಲಿ. ಆದರೆ ಈ ದೇವಸ್ಥಾನ ನಾವು ಓಪನ್ ಮಾಡಬೇಕು ಅಂದರೆ ಮೂಲ ಕಾರ್ಯಕರ್ತರು ಅಂದರೆ ನಮ್ಮ ಮಿಸ್ಸಸ್ಸು. ಏಕೆಂದರೆ ಸ್ವಾಮಿ ಅವ್ರ ಕನಸಿಗೆ ಬಂದು ಹಾಗಾಗಿ ಬಿಡಿಸ್ತಾಯಿತ್ತು, ಮಾಡಿ 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 ಅಂತ. ಆಗ ಈ ಪ್ಲೇಸ್ನಲ್ಲಿ ಖಾಲಿ ಇತ್ತು. ಆ ಮೂಮೆಂಟಲ್ಲಿ ನಾವು ಸ್ವಾಮಿಗೆ ಸ್ಥಾಪನೆ ಮಾಡಿದ್ವು. ಅಲ್ಲಿಂದ ಇಲ್ಲಿವರೆಗೂ ಸಹ ಯಾವ ತೊಂದರೆ ಇಲ್ಲದಂತೆ ಚೆನ್ನಾಗಿ ನಡ್ಕೊಬರ್ತಾಯಿದೆ. ಈಗ ಇತ್ತೀಚೆಗೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಶ್ರೀ ಮಲೆಮಹದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಈಗ ನಾಗಸ್ಥಾಪನೆ ಮಾಡಬೇಕಂದ್ಬಿಟ್ಟು ನಮ್ಮ ಸುಮುಖ ಭಟ್ರು ನಮಗೆ 3 ವರ್ಷದಿಂದ ಹೇಳ್ತಾಯಿದ್ರು. ಆದರೂ ನಮಗೆ ಹೇಳ್ತಾಯಿದ್ದು, ಏನು 3 ವರ್ಷದಿಂದ ಹೇಳ್ತಾಯಿದ್ರಿ, ಮಾಡೋಣ ಇಲ್ಲ, ಗ್ಯಾರಂಟಿ ಮಾಡ್ತೀವಿ ನಾವು, ನೆಕ್ಸ್ಟ್ ಇಯರ್ ಗ್ಯಾರಂಟಿ ಮಾಡ್ತೀವಿ. ಹೋದ ವರ್ಷ ಹೇಳಿದ್ರು, ಈ ಸರಿ ಗ್ಯಾರಂಟಿ ಇಟ್ಕೊಂಡಿದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಮಹದೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಹಾಗೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಐತೆ ತುಂಬ ವರ್ಷದಿಂದ ಇಲ್ಲೇ ಇದ್ದೀವಿ. ಚೆನ್ನಾಗಿ ಪೂಜೆ ಚೆನ್ನಾಗಿ ಆಗ್ತೈತೆ. ಎಲ್ಲರೂ ಭಕ್ತಾದಿದವರು ಬರ್ತಾಯಿದ್ದಾರೆ. ಇನ್ನು ಮೇಲೆ ಚೆನ್ನಾಗಿ ಆಗಬೇಕು. 30 ವರ್ಷದಿಂದ ನಡೀತಾಯಿದೆ. ನಾವು ಬಂದು 40 ವರ್ಷ ಒಂದು ಚೆನ್ನಾಗಿ ನಡೀತೈತೆ. ಎಲ್ಲರೂ ಭಕ್ತಾದಿದವರು ಬರ್ಬೋದು, ಪೂಜೆ ಪ್ರಸಾರ ಮಾಡ್ಬೋದು. ಅಮಾವಾಸ್ಯೆ ಹುಣ್ಣಿಮೆ ಎಲ್ಲನೂ ಐತೆ, ಚೆನ್ನಾಗಿ ನಡ್ಸ್ಕೊಂತೀವಿ. ಸಂಕಷ್ಟಿ, ಸತ್ಯನಾರಾಯಣ ಪೂಜೆ ಮತ್ತು ವಾರ್ಷಿಕೊಂದು ಸತಿ ಶಿವರಾತ್ರಿ ಇದೆ, ಪೂಜೆ ಎಲ್ಲನೂ ನಡೀತದೆ. ರಾಜ್ಯದ ದೊಡ್ಡ ಜಲಾಶಯ ಲಿಂಗನಮಕ್ಕಿ 37% ಭರ್ತಿಯಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗ್ತಿದ್ದು ಜಲಾಶಯಕ್ಕೆ 55,337 ಕ್ಯೂಸೆಕ್ ನೀರು ಒಳಹರಿವಿದೆ. ಅದೇ ರೀತಿ ಜಲಾಶಯದಿಂದ ಸುಮಾರು 4,068 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಲಿಂಗನಮಕ್ಕಿ ಒಟ್ಟು ಜಲಾಶಯದ ನೀರಿನ ಸಂಗ್ರಹಣಾ ಸಾಮರ್ಥ್ಯ 151 ಟಿಎಂಸಿ ಇದ್ದು ಜಲಾಶಯದಲ್ಲಿ ಸದ್ಯ 57.28 ಟಿಎಂಸಿ ನೀರು ಸಂಗ್ರಹವಾಗಿದೆ. ಜಲಾಶಯಕ್ಕೆ ಇದೇ ರೀತಿ ಒಳಹರಿವಿದ್ದರೆ ಜಲಾಶಯ ಜುಲೈ ಅಥವಾ ಆಗಸ್ಟ್ ಪ್ರಾರಂಭದಲ್ಲಿ ಭರ್ತಿಯಾಗುವ ಸಾಧ್ಯತೆ ಇದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಅಸಮಾಧಾನದ ಹೊಗೆ. ಸರ್ಕಾರದ ಕಾರ್ಯವೈಖರಿಗೆ ಶಾಸಕರಿಂದಲೇ ಅಸಮಾಧಾನ. ಹೈಕಮಾಂಡ್ ಜೊತೆ ಮಾತನಾಡುತ್ತೇನೆ ಎಂದ ಡಿಸಿಎಂ ಡಿಕೆಶಿ. ಕೆಲ ಜಿಲ್ಲೆಗಳಲ್ಲಿ ಮಾತ್ರ ವರುಣನ ಆರ್ಭಟ. ರಾಜ್ಯದ 14 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ. ಮತ್ತೆ ಕರಾವಳಿ ಜಿಲ್ಲೆಗಳಿಗೆ ಮಳೆ ಅಲರ್ಟ್. ಭದ್ರಾ ಜಲಾಶಯಕ್ಕೆ ಒಂದೇ ದಿನ 3 ಅಡಿ ನೀರು. ಲಿಂಗನಮಕ್ಕಿ ಜಲಾಶಯಕ್ಕೆ 55,000 ಕ್ಯೂಸೆಕ್ ಒಳಹರಿವು. ಹೆಚ್ಚಾಯಿತು ತುಂಗೆಯ ಆರ್ಭಟ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.